ಗೈಸ್ ನಮಸ್ಕಾರ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿಡಿಯೋ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಒಳಭಾಗ, ಹೊರಭಾಗ ಮತ್ತು ಮೇಲಿನಿಂದ ಕಾಣುವ ಎಲ್ಲ ಚಿತ್ರಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ಎಲ್ಲ ವಿಡಿಯೋಗಳನ್ನು, ತುಣುಕುಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಂದುಬಿಟ್ಟು ಟರ್ಮಿನಲ್ 1ನ ಮುಂಭಾಗದ ಚಿತ್ರ. ಇದು ಟವರ್ ಕಂಟ್ರೋಲ್ ಅಂತೇಳಿ, ಇದು ಫ್ಲೈಟ್ನೆಲ್ಲ ಕಂಟ್ರೋಲ್ ಮಾಡುವಂಥ ಟವರ್. ಇದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಏರ್ಪೋರ್ಟ್ ಇದೆ ಅಂತ ಅದರದ್ದು ಚಿತ್ರಣ. ಇದು ಬಂದುಬಿಟ್ಟು ಫ್ಲೈಟು ಹೋಗುವಂಥ ಹೋಗೋದು ಕೆಳಗಡೆಯಿಂದ ಮೇಲ್ಗಡೆಯಿಂದ ಎಲ್ಲ ಚಿತ್ರಣವನ್ನು ಇಲ್ಲಿ ಜೋಡಿಸಿದ್ದೀನಿ. ನಾನು ಎಲ್ಲ ವೀಡಿಯೋಗಳನ್ನು ಇಲ್ಲಿ, ತುಣುಕುಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ಇದು ಟರ್ಮಿನಲ್ 1ನ ಚಿತ್ರ. ಇದು ಟರ್ಮಿನಲ್ 1, ಇಲ್ಲಿ ಟರ್ಮಿನಲ್ 1, ಟರ್ಮಿನಲ್ 2. ಇದು ಎರಡನೇ ಏರ್ಪೋರ್ಟು. ಫಸ್ಟ್ ಒಂದು ಇತ್ತು ಟರ್ಮಿನಲ್ 1, ಈಗ ಟರ್ಮಿನಲ್ 2 ಮಾಡಿದ್ದಾರೆ. ಟರ್ಮಿನಲ್ 2ನಲ್ಲಿ ಕಾಣುವಂಥ ಚಿತ್ರಣ ಇದು. ಟರ್ಮಿನಲ್ 2 ಇದು ಬಂದು ಪ್ರೈವೇಟ್ ಫ್ಲೈಟು, ಸಣ್ಣ ಫ್ಲೈಟು ಎಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಏರ್ಪೋರ್ಟ್ನ ಒಳಗಡೆ ದೃಶ್ಯಗಳಿದು. ಇದು ಬಂದ್ಬಿಟ್ಟು ಬೇರೆ ಒಂದು ಭಾಗದಿಂದ ತೆಗೆದಂಥ ನೈಟ್ ದೃಶ್ಯಗಳಿದು. ಇದು ಬಂದ್ಬಿಟ್ಟು ಎಲ್ಲ ಒಂದೊಂದು ಭಾಗದಿಂದನೂ ನಾನು ತೆಗ್ದಿದ್ದೀನಿ ವಿಡಿಯೋಗಳನ್ನ ಎಲ್ಲ. ಇದು ಮೇಲ್ಗಡೆಯಿಂದ ಮೋಡಕ್ಕೆ ಬಂದು ಫ್ಲೈಟನ್ನ ರೆಕ್ಕೆಗಳು ಹೊಡೆಯುತ್ತಿರುವಂಥ ದೃಶ್ಯ. ಇದು ಫ್ಲೈಟ್ನಲ್ಲಿ ಕೂತು ಮೇಲಿಂದ ನೋಡುವಂಥ ದೃಶ್ಯ. ಇದು ಫ್ಲೈಟ್ನಲ್ಲಿ ಮೇಲೆ ಹೋಗ್ತಾ ಇರುವಾಗ ಕೆಳಗಡೆ ಯಾವ ಥರ ಕಾಣ್ತದೆ ಅಂತ ಒಂದು ದೃಶ್ಯ. ಇದು ಎಲ್ಲ ಬಂದ್ಬಿಟ್ಟು ನೋಡುವಾಗ ಯಾವ ಥರ. ಇದು ಟರ್ಮಿನಲ್ 2ನ ಇನ್ನೊಂದು ದೃಶ್ಯ. ಇದು ಒಳಗಡೆ ಭಾಗದಲ್ಲಿ. ಇದು ಬಂದ್ಬಿಟ್ಟು ಎಲ್ಲ ತುಣುಕುಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ಇದು ಮೇಲ್ಗಡೆಯಿಂದ ಯಾವ ಥರ ಇರ್ತದೆ. ಇವಾಗ ಎಲ್ಲ ಖಾಲಿ ಕಾಣ್ತದೆ. ಮುಂದೆ ಇದು ಎಲ್ಲ ಬಿಲ್ಡಿಂಗ್ ಎಲ್ಲ ಎದ್ದೇಳ್ತದೆ. ಇವಾಗ ಏರ್ಪೋರ್ಟ್ನ ಸುತ್ತ ಇದಿದೆ. ಇದು ಟವರ್ ಕಂಟ್ರೋಲ್ ಸಿಸ್ಟಮ್. ಇದು ನೀವು ಹೋಗೋಲ್ಲೇ ನಿಮ್ಮ ಎಡಗಡೆ ಸೈಡಲ್ಲಿ ಕಾಣ್ತದೆ. ಇದು ಫ್ಲೈಟ್ ಲ್ಯಾಂಡ್ ಆಗುವ ಸಮಯದಲ್ಲಿ ತೆಗೆದಂಥ ವಿಡಿಯೋ. ಇದು ಬಂದ್ಬಿಟ್ಟು ನಮ್ಮ ವಿಸ್ತಾರ ಏರ್ಲೈನ್ಸ್ ಬಂದ್ಬಿಟ್ಟು ಇದು ಬಂದು ಪ್ಯಾಸೆಂಜರ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೊಡುವಂಥದ್ದು. ಟಿ ವಿನಲ್ಲಿ ರಿಲೇ ಬರ್ತಾ ಇರ್ತದೆ. ಇದು ಒಳಗಡೆ ದೃಶ್ಯಗಳು. ಇದು ಬಂದ್ಬಿಟ್ಟು ರನ್ವೇನಲ್ಲಿ ಇಳಿಯುವಂಥ ದೃಶ್ಯ. ಇದು ಬಂದು ಲಗೇಜ್ ಎಲ್ಲ ಜೋಡಿಸುವಂಥ ದೃಶ್ಯ. ನಮ್ಮ ಸೂಟ್ ಕೇಸ್ ಎಲ್ಲ ಇದು ಪೆಟ್ಟಿಗೆ ಒಳಗಡೆ ಇರ್ತದೆ. ಇದು ಕೆಲವು ಫ್ಲೈಟ್ ಬರೋದು ಹೋಗುವಂಥದ್ದು ಎಲ್ಲ ವಿಡಿಯೋಗಳನ್ನು ಇಲ್ಲಿ ಜೋಡಿಸಿದ್ದೀನಿ ನಾನು. ಇದು ಬಂದ್ಬಿಟ್ಟು ಎಲ್ಲ ಥರದ ದೃಶ್ಯಗಳನ್ನು ಎಲ್ಲ ಭಾಗದಿಂದ ಜೋಡಿಸಿದ್ದೀನಿ. ಇದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಈ ಥರ ಒಂದು ಇದೆ, ವ್ಯೂ ಇದೆ. ಮತ್ತು ಇದು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂನೂ ನಾನು ಇಲ್ಲಿ ತೋರಿಸಿದ್ದೀನಿ. ಮತ್ತು ಇದು ಕೆಲವು ಭಾಗದಿಂದ, ಎಲ್ಲ ಭಾಗಗಳಿಂದನೂ ನಾನು ವಿಡಿಯೋನ ತೆಗೆದು ಇದರಲ್ಲಿ ತೋರಿಸಿದ್ದೀನಿ. ಇದು ಏರ್ಪೋರ್ಟ್ನ ಒಳಗಡೆ ದೃಶ್ಯಗಳು. ಇದು ಇಂಡಿಗೋ ಏರ್ಲೈನ್ಸ್ ಬಂದು ನಿಂತು. ಇದು ಒಳಗಡೆಯ ದೃಶ್ಯಗಳು. ಒಳಗಡೆ ಬಂದುಬಿಟ್ಟು ಎಲ್ಲ ಭಾಗದಿಂದನೂ ಎಲ್ಲೆಲ್ಲಿ ಆಗ್ತಾಯಿದೆ ಅಲ್ಲೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಕೆಲವು ಕಡೆ ಎಲ್ಲ ವೀಡಿಯೋ ಅಲೋ ಇಲ್ಲ, ಎಲ್ಲ ಇಲ್ಲದ ಕಡೆ ಎಲ್ಲ ನಾನೇ ತೆಗೆದಿದ್ದೀನಿ. ಇದು ಒಳಗಡೆ ಎಲ್ಲ ರಿಯಲ್ ಗಿಡನೇ ಇದೆಲ್ಲ. ಇದು ಟರ್ಮಿನಲ್ 2 ಆಗಿ ಹೊಸದಾಗಿ ಆಗಿರುವಂಥದ್ದು. ಇದು ಟರ್ಮಿನಲ್ 1 ಮೊದಲಿದು ಇರೋದು. ಇದು ಟರ್ಮಿನಲ್ 2ನ ಭಾಗದಲ್ಲಿ ಈ ಒಳಗಡೆ ಈ ಥರ ಟಿ ವಿನಲ್ಲಿ ರಿಲೇ ಬರ್ತಾ ಇರ್ತದೆ. ನಿಮ್ಮ ಫ್ಲೈಟ್ ಯಾವಾಗ ಹೋಗ್ತದೆ, ಯಾವಾಗ ಬರ್ತದೆ ಅಂತೇಳಿ. ಕೆಂಪೇಗೌಡರ ಸ್ಟ್ಯಾಚ್ಯೂ ಇಲ್ಲಿ ಕೆಲಸ ನಡೀತಾ ಇದೆ. ದೊಡ್ಡ ಸ್ಟ್ಯಾಚ್ಯೂ ನೀವು ಬರುವಾಗ ಎಡಗಡೆ ಸೈಡ್ಲಿ ಕಾಣ್ಬೋದು. ಇದು ಟರ್ಮಿನಲ್ 2 ಬಂದ್ಬಿಟ್ಟು ಎಲ್ಲ ಭಾಗದಿಂದನೂ ಟರ್ಮಿನಲ್ 2ನಲ್ಲಿ ಇಲ್ಲೆಲ್ಲ ಬಂದು ಲೈನ್ 1, ಲೈನ್ 2, ಲೈನ್ 3 ಅಂತ ಇದೆ. ಇದು ಒಳಗಡೆ ಟರ್ಮಿನಲ್ 2ನಲ್ಲಿ ಒಳಗಡೆ ಈ ಥರ ಟಿ ವಿನಲ್ಲಿ ರಿಲೇ ಬರ್ತಾ ಇರ್ತದೆ. ನಿಮ್ಮ ಟಿ ವಿ, ನೀವು ಎಲ್ಲಿಗೆ ಹೋಗಬೇಕು, ಏನು, ನಿಮ್ಮ ಫ್ಲೈಟ್ ನಂಬರ್ ಏನು, ಅದ್ರ ಥರ ನೀವು ಬೋರ್ಡ್ನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಅದು ನೋಡಿಕೊಂಡು ಅವರು ಹೋಗ್ತಾ ಇರ್ತಾರೆ. ಯಾರನ್ನ ಕೇಳುವಷ್ಟು ಪೇಷನ್ಸ್ ಇರೋಲ್ಲ. ಕೇಳಿದ್ರೆ ಅವ್ರಿಗೂ ಗೊತ್ತಿರೋಲ್ಲ. ರಿಲೇ ಆವಾಗ ಬರ್ತಾ ಇರ್ತದೆ, ಅದು ನೋಡ್ಕೊಂಡು ಹೋಗ್ತಾ ಇರ್ತದೆ. ಇದು ಹಗಲು ತೆಗೆದಂಥ ದೃಶ್ಯ. ಇದು ಹಗಲು ತೆಗೆದಿರುವಂಥ ಟಿ ವಿಯಲ್ಲಿ ಏರ್ಪೋರ್ಟ್ ಮೇಲ್ಗಡೆಯಿಂದ ಕಾಣುವಂಥ ದೃಶ್ಯ. ಇದು ಏರ್ಪೋರ್ಟ್ ಟರ್ಮಿನಲ್ 1 ಹಳೆಯದು, ಅದರ ದೃಶ್ಯ. ಇದು ಬಂದ್ಬಿಟ್ಟು ಮುಂಭಾಗದಿಂದ ಹಗಲತ್ತಲ್ಲಿ ಒಂದು ದೊಡ್ಡ ಫ್ಲ್ಯಾಗ್ ಹಾಕಿದ್ದಾರೆ. ಇದು ಏರ್ಪೋರ್ಟ್ಗೆ ಹೋಗುವಂಥ ರಸ್ತೆ. ಇದು ಏರ್ಪೋರ್ಟ್ನೆಲ್ಲ ಮುಂಭಾಗದಲ್ಲಿ ಕಾಣುವಂಥ ದೃಶ್ಯಗಳಿದು. ಏರ್ಪೋರ್ಟ್ಗೆ ನಾವು ಹೊರಟಿದ್ದಾಗ ಕಾಣುವಂಥ ಎಲ್ಲ ದೃಶ್ಯಗಳು ಇಲ್ಲಿ ಕಾಣ್ಬೋದು ನಿಮಗೆ. ಇದು ಒಂದು 1000ದಿಂದ 42,000 ಗಂಟ ಅಡಿ ಮೇಲೆ ಹೋಗ್ತಾ ಇರ್ತದೆ. ಇಲ್ಲ ಅಂದರೆ ಬರೀ ಓ ಅಂತ ಈಗ ನೀವು ಕೇಳ್ತಿರೋ ಸೌಂಡ್ ಮಾತ್ರ ಇರ್ತದೆ. ಈ ಹೈಟಲ್ಲಿ ಹೋಗೋ ಕೆಳಗಡೆ ನಾವು ಮೋಡದಿಂದ ಇಷ್ಟು ಮೇಲೆ ಇರ್ತೀವಿ. ಕಾಣ್ತಾ ಇರೋ ದೃಶ್ಯಗಳಲ್ಲಿ ನೀವು ಇಷ್ಟೊತ್ತು ನೋಡಿದ್ರೆ ಮೇಲ್ಗಡೆ 40,000 ಅಡಿ ಮೇಲೆ ಇದ್ದಾಗ ಕಾಣುವಂಥ ದೃಶ್ಯ. ಮೋಡದ ಮೇಲ್ಗಡೆ ಇರ್ತೀವಿ ನಾವು ಯಾವತ್ತು 40,000 ಅಡಿ. ಇಲ್ಲೊಂದು ಫ್ಲೈಟ್ ಬಂದ್ಬಿಟ್ಟು ಹೋಗ್ತಾ ಇದೆ. ಇದು ಬಂದ್ಬಿಟ್ಟು
ಏರ್ ಏಷ್ಯಾ ಫ್ಲೈಟು. ಇದು ಬಂದುಬಿಟ್ಟು ಬೇರೆ ಕಂಟ್ರಿದು ಒಂದು ಫ್ಲೈಟು. ಹಂಗೆ ಇಂಟರ್ನ್ಯಾಷನಲ್ ಫ್ಲೈಟು, ಡೊಮೆಸ್ಟಿಕ್ ಫ್ಲೈಟ್ಗಳು ಬರ್ತಾನೆ ಇರ್ತದೆ, ಹೋಗ್ತಾ ಇರ್ತದೆ. ನೋಡಿ ಮೋಡ ಬಂದುಬಿಟ್ಟು ಯಾವ ಥರ ಫ್ಲೈಟ್ ಡಿಕ್ಕಿಡ್ದು ಆವಾಗ ಅವರು ಪೈಲಟ್ ಹೇಳ್ತಾ ಇರ್ತಾರೆ ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ವೆದರ್ ಕಂಡೀಷನ್ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಮೇಲ್ಗಡೆಯಿಂದ ನೋಡುವಾಗ ಕಾಣುವಂಥ ದೃಶ್ಯಗಳಿದು ಮೇಲ್ಗಡೆಯಿಂದ. ಇದು ನೋಡಿ DHL ಕೊರಿಯರ್ ಸರ್ವಿಸ್ ಅಂತ ನೀವು ನೋಡಿರ್ತಾರೆ. DHL ಪಾರ್ಸಲ್ ಮಾತ್ರ ತೊಗೊಂಡೋಗೋದು, ಪ್ಯಾಸೆಂಜರ್ ಯಾರು ತೊಗೊಂಡೋಗಲ್ಲ, ಬರೀ DHL ಕೊರಿಯರ್. belongings with you. All passengers traveling onwards on the Kasa Air flights are requested to contact the ground staff on deplaning. You will be transferred directly to the next. ಫ್ಲೈಟ್ ಹತ್ತುವಾಗ ಇಳಿಯುವಾಗ ಈ ಥರ ಅನೌನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಟವರ್ ಕಂಟ್ರೋಲು ಮತ್ತು ಏರ್ ಏಷ್ಯಾ ಫ್ಲೈಟ್ ನಿಂತಿದೆ, ಎಲ್ಲ ನೋಡಿ ಲೈನ್ ಏರ್ ನಿಂತಿದೆ ಈ ಥರ. On behalf of Kasa Air, we would like to thank you for choosing to fly with us. It's been a pleasure serving you and we hope to see you again soon. Till then, please take care. Thank you. ಎಲ್ಲ ಫ್ಲೈಟು ಈ ಥರ ಮೇಲಿಂದ ಕೆಳಗಡೆ ಲ್ಯಾಂಡ್ ಆಗುವಂಥ ಸೀನ್ ಇದು. ಏರ್ ಇಂಡಿಯಾ ನೋಡಿ, ಇದು ಏರ್ ಇಂಡಿಯಾ ಫ್ಲೈಟು ಲ್ಯಾಂಡ್ ಆಗಿ ಬರ್ತಾ ಇದೆ, ಬರುವಂಥ ಸೀನ್ ಇದು. ಏರ್ ಇಂಡಿಯಾ ಫ್ಲೈಟು ಬಂದು ಲ್ಯಾಂಡ್ ಆಗ್ಲಿಕ್ಕೆ ಬರ್ತಾ ಇದೆ. ಬರುವಾಗ ನೋಡಿ ಹೂ ಅಂತ ಈ ಸೌಂಡು. ನಾನು ಒಲೆ ಝೂಮ್ ಮಾಡಿ ಫೋಟೋದಲ್ಲಿ ತೋರಿಸ್ತಲ್ಲ, ಅದು ಏರ್ ಇಂಡಿಯಾದ ಫ್ಲೈಟು. ಇಲ್ಲಿ 350 ಜನ ಗಂಟೆ ಇರ್ತಾರೆ. ಫ್ಲೈಟು ಏರ್ ಇಂಡಿಯಾ ಫ್ಲೈಟ್ ಲ್ಯಾಂಡ್ ಆಗ್ತಾ ಇರೋದು. ಇದು ಲ್ಯಾಂಡ್ ಆಗುವಂಥ ಸೀನ್ ಇದು. ಲ್ಯಾಂಡ್ ಆಗುವಂಥದ್ದು ಏರ್ ಇಂಡಿಯಾ ಫ್ಲೈಟದು ಪ್ರತಿಯೊಂದು ತುಣುಕುಗಳನ್ನ ಇಲ್ಲಿ ಜೋಡಿಸಿದ್ದೀನಿ. ಎಲ್ಲ ವೀಡಿಯೋ ಇದು ಬಂದುಬಿಟ್ಟು ಏರ್ಪೋರ್ಟ್ನ ಹಿಂಭಾಗದ ಸೈಡಿಂದ ನಾನು ಈ ವಿಡಿಯೋನ ತೆಗ್ದಿದ್ದೀನಿ. ಇದು ಏರ್ಪೋರ್ಟ್ಗೆ ನಿಯರೆಸ್ಟಲ್ಲಿ ವೀಡಿಯೋ ತೆಗ್ದಿದ್ದೀನಿ. ಈ ವಿಡಿಯೋದಲ್ಲಿ ಈ ಫ್ಲೈಟು ನೋಡಿ ವಿಸ್ತಾರ ಏರ್ಲೈನ್ಸು ಟೇಕಪ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಟೇಕಪ್ ಆಗುವಂಥದ್ದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ನೋಡಿ ಇದು ಸಹಾರಾ, ಇದು ಇಂಡಿಗೋ ಏರ್ಲೈನ್ಸ್ ಒಂದು ಆ ಕಡೆ ಹೋಗ್ತಾ ಇದೆ, ವಿಸ್ತಾರ ಈ ಕಡೆ ಹೋಗ್ತಾ ಇದೆ. ಒಂದು ಇಳಿತಾ ಇದೆ, ಒಂದು ಹತ್ತಾ ಇದೆ. ಇಲ್ಲಿ 2 ರೋಡ್ ಇದೆ, ಒಂದು ಇಳೀಲಿಕ್ಕೆ, ಒಂದು ಹತ್ತಲಿಕ್ಕೆ. ಸಿಗ್ನಲ್ ಕೊಟ್ಟಂಗೆ ಅದರ ತಕ್ಕ ಇಳಿತಾರೆ, ಹತ್ತಾರೆ. ಅಷ್ಟು ಗಂಟೆ ಇನ್ನೊಬ್ರು ಕಾಯ್ತಾ ಇರ್ತಾರೆ. ಇಲ್ಲಿ ಸಿಗ್ನಲ್ ಕಂಟ್ರೋಲ್ ಟವರಿಂದ ನೋಡಿ ಇದು ಟೇಕಪ್ ಆಗ್ತಾ ಇದೆ. ನೋಡಿ ಹಂಗೆ ಬಂದ ಒಂದು 200 ಕಿಲೋಮೀಟರ್ ಸ್ಪೀಡ್ಗೆ ಬಂದಾಗ ಇದು ಆಟೋಮೆಟಿಕ್ಕಾಗಿ ಮೇಲಕ್ಕೆ ಹಂಗೆ ಸ್ವಲ್ಪ ನಮ್ಗೆ ಗೊತ್ತಾಗೋದಿಲ್ಲ ಇದು ಮೇಲಕ್ಕೆ ಹೋಗ್ತಾ ಇದೆ ಅಂತ. ನಾವು ಕೆಳಗಡೆ ನೋಡಿದಾಗ ಮಾತ್ರ ನಮಗೆ ಇದು ಗೊತ್ತಾಗ್ತದೆ ಇದು ಮೇಲಕ್ಕೆ ಹೋಗ್ತಾ ಇದೆ ಅಂತೇಳಿ. ಕೆಳಗಡೆಯಿಂದ ನಮಗೆ ಏನು ಗೊತ್ತಾಗೋದೇ ಇಲ್ಲ ಅದು ಮೇಲೆ ಹೋಗ್ತಾ ಇದೆ, ಫ್ಲೈಟು ಇಷ್ಟು ಮೇಲೆ ಹೋಗ್ತಾ ಇದೆ ಅಂತ. 40,000 ಅಡಿ ಗಂಟೆ ಹೋಗ್ತದೆ. ಈ ಮೋಡ ಬಂದಾಗ ಮಾತ್ರ ವೆದರ್ ಕಂಡೀಷನ್ ತುಂಬ ಹಾಳಾಗಿರ್ತದೆ. ವೆದರ್ ಕಂಡೀಷನ್ ಹಾಳಾಗಿದ್ದರೆ ನಮಗೆ ಅವಾಗವಾಗ ಪೈಲಟ್ ಹೇಳ್ತಾರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತೇಳಿ. ನಮ್ಗೆ ಹಾಕೋಕ್ಕೆ ಗೊತ್ತಿಲ್ಲ ಅಂದರೆ ಈಗ ಗಗನಚುಕ್ಕಿಯವರೆಲ್ಲ ಬಂದು ಏರೋಸ್ಟ್ರಸ್ ಅಂತ ಹೇಳ್ತೀವಲ್ಲ, ಗಗನಚುಕ್ಕಿ ಅಂತ ಅವ್ರು ಬಂದು ಎಲ್ಲ ಸೀಟ್ ಬೆಲ್ಟ್ನ ಹಾಕ್ಕೊಡ್ತಾರೆ. ಮತ್ತು ನಮ್ಗೆ ಏನೇ ಇದು ತೊಂದರೆ ಇದ್ದರೆ ಅವ್ರನ್ನ ಏನೇ ಕೇಳಿದ್ರು ಅವರು ಒಂದೊಂದು ಫ್ಲೈಟಲ್ಲಿ 2-3 ಜನ ಇದ್ದೇ ಇರ್ತಾರೆ. ಮತ್ತು ಮುಂದ್ಗಡೆ ಟಾಯ್ಲೆಟ್ ಇರ್ತದೆ. ಇದು ಟರ್ಮಿನಲ್ 2ನ ಮುಂಭಾಗದಲ್ಲಿ ವಿಷಯ ಇದು. ಇಲ್ಲಿಗೆ ಇಳಿಸ್ಲಿಕ್ಕೆ ಲೈನ್ ಇದೆ, 1, 2, 3 ಲೈನ್ ಇದೆ. 1ಅಲ್ಲೆಲ್ಲ VIP ಲೈನು, 2, 3ಅಲ್ಲೆಲ್ಲ ಮಾಮೂಲಿ ಪ್ಯಾಸೆಂಜರ್ ಹೋಗಿ ಇಳಿಸೋದು ಬರೋದಲ್ಲ. ನಾವು ಇದು ಬಂದ್ಬಿಟ್ಟು ಟರ್ಮಿನಲ್ 1ನ ಇನ್ನೊಂದು ಹಗಲಲ್ಲಿ ಬೇರೆ ಕಡೆಯಿಂದ ತೆಗೆದಂಥ ಚಿತ್ರಣ. ನಾವು ಹೋದಾಗೆಲ್ಲ ಸ್ವಲ್ಪ ಎಲ್ಲ ಒಂದೊಂದು ಭಾಗ, ಮತ್ತು ಮೇಲ್ಗಡೆಯಿಂದ ಫ್ಲೈಟಲ್ಲಿ ಹೋದಾಗ ಒಂದು ಭಾಗ ನೋಡಿ. ಟ್ಯಾಕ್ಸಿ ಎಲ್ಲ ಬಂದು ಇಲ್ಲಿ ಪಿಕಪ್ಗೆ ಈ ಥರ ನಿಂತಿರ್ತದೆ. ಟ್ಯಾಕ್ಸಿ ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲ ಕೆಲಸ ಇದು ಗಾರ್ಡನೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ನೋಡಲಿಕ್ಕೆ. ನೋಡಿ ಇದನ್ನು ಈ ಟವರ್ಗೆ ನಿಮಗೆ ಹೋಗೋವಾಗಲೇ ಎಡಗಡೆ ಸೈಡಲ್ಲಿ ಕಾಣ್ತಾ ಇರ್ತದೆ. ಇದೇ ಫ್ಲೈಟ್ ಎಲ್ಲ ಕಂಟ್ರೋಲ್ ಟವರ್ ಮಾಡೋದು. ಗೋ ಏರ್ ಫ್ಲೈಟ್ ಬಂದುಬಿಟ್ಟು ಅವ್ರದ್ದು ಬಂದುಬಿಟ್ಟು ಲ್ಯಾಂಡ್ ಆಗ್ತಾ ಇದೆ. ನೋಡಿ ಏರ್ ಏಷ್ಯಾ ಫ್ಲೈಟೆಲ್ಲ ಬಂದು ನಿಂತಿದೆ. ಇದೆಲ್ಲ ಬಂದುಬಿಟ್ಟು ಮಲೇಷ್ಯಾ ಸಿಂಗಾಪುರೆಲ್ಲ ಹೋಗುವಂಥ ಫ್ಲೈಟು ಏರ್ ಏಷ್ಯಾದು. ಇದು ಆಕಾಶ್ ಏರ್ಲೈನ್ಸ್ ಜಾಸ್ತಿ ಇಲ್ಲಿ ನಮ್ಮ ಡೆಲ್ಲಿ ಈ ಕಡೆ ಇಂಡಿಯಾದಲ್ಲಿ ಜಾಸ್ತಿ ಓಡಾಡ್ತದೆ. ನಾನು ಜಾಸ್ತಿ ಓಡಾಡಿದ್ದೀನಿ. ಆಮೇಲೆ ಸಹಾರಾ ನೋಡಿ, ಇದು ಮೇಲ್ಗಡೆಯಿಂದ ಕಾಣುವಂಥ ದೃಶ್ಯ ಇದು. ಇದು ಒಂದು ಆಕಾಶ ಏರ್ ಅಂತೇಳಿ. ಇದರ ಬಂದುಬಿಟ್ಟು ನಾನು
ಏರ್ಪೋರ್ಟಲ್ಲಿ ಬಂದು ನಿಂತಿದೆ ಇದು ನೋಡಿ. ಈ ಲಾರಿ ಮುಂದಡೆ ಇದೆಯಲ್ಲ, ಈ ಲಾರಿ ಬಂದ್ಬಿಟ್ಟು ಎಳ್ಕೊಂಡು ಹೋಗ್ತದೆ. ಒಂದು ಸಾರಿ ನಿಲ್ಸಿದ ಮೇಲೆ ಮತ್ತು ಇಲ್ಲಿ ಜನ ಹತ್ತಲಿಕ್ಕೆ ಇಳಿಲಿಕ್ಕೆಲ್ಲ ಈ ಫ್ಲೈಟ್ ಬಂದ್ಬಿಟ್ಟು ಇಲ್ಲಿ ನಿಲ್ಸಿದ ಮೇಲೆ ಇದರೊಳಗಡೆಯಿಂದ ಒಂದು ಥರ ಇರ್ತದೆ, ಸ್ಟ್ಯಾಂಡ್ ಥರ. ಆ ಸ್ಟ್ಯಾಂಡ್ ಒಂದು ಹೈಡ್ರಾಲಿಕ್ ಸ್ಟ್ಯಾಂಡ್ ಇರ್ತದೆ. ಆ ಸ್ಟ್ಯಾಂಡ್ ಮುಖಾಂತರನೇ ನಾವು ಒಳಗಡೆ ಹತ್ತೋದು. ಫ್ಲೈಟ್ ಅಷ್ಟು ಹೈಟ್ ಇರೋದ್ರಿಂದ ನಾವು ಹತ್ತಲಿಕ್ಕೆ ಸ್ಟ್ಯಾಂಡ್ ಬೇಕಾಗುತ್ತೆ. ಇದು ಬ್ಯಾಕ್ ಸೈಡಿಂದ ತೆಗ್ದಿರೋದು ನಾನು. ಬ್ಯಾಕ್ ಸೈಡಲ್ಲಿ ಏರ್ಪೋರ್ಟ್ಗೆ ಬ್ಯಾಕ್ ಸೈಡ್ ರೋಡಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ಎಲ್ಲ ಗಾಡಿಗಳೆಲ್ಲ ಈ ಕಡೆಯಿಂದ ಹೋಗ್ತಾರೆ. ತುಂಬ ಗಾಡಿಗಳು, ತುಂಬ ಫ್ಲೈಟ್ ನಿಂತಿದೆ ಇಲ್ಲಿ. ಈ ಫ್ಲೈಟ್ಗಳೆಲ್ಲ ಬಂದ್ಬಿಟ್ಟು ಎಲ್ಲ ಏರ್ಪೋರ್ಟ್ ಒಳಗಡೆ ನಿಂತಿದೆ. ಇದೆಲ್ಲ ರನ್ವೇನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಹಿಂಗೆ ಫ್ಲೈಟ್ಗಳು ಒಂದೊಂದು ಬರ್ತಾನೆ ಇರ್ತವೆ. ಟ್ಯಾಕ್ಸಿಗಳೆಲ್ಲ ನೋಡಿ, ಟವರ್ ಪಕ್ಕದಲ್ಲೆಲ್ಲ ಫುಲ್ಲು ಟ್ಯಾಕ್ಸಿ ಸ್ಟ್ಯಾಂಡ್, ಟ್ಯಾಕ್ಸಿಗಳೆಲ್ಲ ತುಂಬ ನಿಂತಿರ್ತದೆ. ಟ್ಯಾಕ್ಸಿಗಳು ನೋಡಿ, ಏರ್ಪೋರ್ಟ್ಗೆ ರನ್ವೇ ಇದೆ, ಬರುವಾಗ ದಾರಿ ಇದು ನೋಡಿ, ಮೇಲ್ಗಡೆಯಿಂದ ಬರ್ತಾ ಇದೆ. ರನ್ವೇಗೆ ಬರ್ತಾ ಇರುವ ಫ್ಲೈಟ್ ಇದು. ರನ್ವೇಗೆ ಹತ್ರ ಬರ್ತಾ ಇಲ್ಲಿ ಎಲ್ಲ ಖಾಲಿ ಇದೆ. ಮುಂದೆ ಎಲ್ಲ ಬಿಲ್ಡಿಂಗ್ಗಳಾಗ್ಬಿಡ್ತದೆ. ಇವಾಗೆಲ್ಲ ಖಾಲಿ ಬಿದ್ದಿದೆ. ಈಗ ಎರಡು ನೋಡಿ, ಇದು ವಿಸ್ತಾರ ಏರ್ಲೈನ್ಸ್ದು. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರಿಗೆ ಬಂದಾಗ ಈ ಥರ ಫ್ಲೈಟ್ ಮೇಲೆ ಹೋಗ್ತಾ ಇರ್ತದೆ. ಇದು ಬೆಂಗಳೂರಿನ ರಿಂದ 40,000 ಅಡಿ ಎತ್ತರದಲ್ಲಿ ವೆದರ್ ಕಂಡೀಷನ್ ಹಾಳಾದರೆ ಈ ಥರ ಇರ್ತದೆ. ಮತ್ತು ಈ ಥರ ಒಂದು ಸೌಂಡ್ ಅಲ್ಲದೆ ಬೇರೆ ಏನೂ ಕೇಳೋದಿಲ್ಲ. ಈ ಟೈಮಲ್ಲಿ ನಮಗೆ ಫ್ಲೈಟ್ ಹೋದಂಗೂ ಕಾಣಲ್ಲ, ನಿಂತಂಗೆ ಕಾಣ್ತಾ ಇರ್ತದೆ. ಸಾವಿರಾರು ಕಿಲೋಮೀಟರ್ ಸ್ಪೀಡಲ್ಲೂ ಇಷ್ಟೊತ್ತು ನಾವು ನೋಡಿರೋದು ಮೇಲ್ಗಡೆ 40,000 ಅಡಿಯಲ್ಲಿ ಬರ್ತಾ ಇರುವಾಗ, 40,000 ಅಡಿಯಲ್ಲಿ ಮೇಲೆ ಬರ್ತಾ ಇರುವಾಗ ಅದರಿಂದ ಕಾಣುವಂಥ ದೃಶ್ಯಗಳು. ಮೇಲೆ 40,000ದಲ್ಲಿ ಬಂದು ಈ ಥರ ದೃಶ್ಯಗಳು ಕಾಣ್ತಾ ಇರ್ತದೆ. ಈ ದೃಶ್ಯದಲ್ಲಿ ನಮಗೆ ನಾವು ಫ್ಲೈಟ್ ಸುಮ್ಮನೆ ಕೂತಂಗೆ ಇರ್ತೀವಿ. ಇಲ್ಲೊಂದು ಫ್ಲೈಟ್ ಬಂದ್ಬಿಟ್ಟು ನೋಡಿ ಲ್ಯಾಂಡ್ ಆಗಿದೆ. ಇವಾಗ ಹಿಂಗೆ ಮಕ್ಕಳನ್ನೆಲ್ಲ ಕರ್ಕೊಂಬಂದರು, ಎಲ್ಲ ನೋಡೋಕ್ಕೂ ಇಳ್ಸೋಕ್ಕೂ ಮಾಡೋಕ್ಕೂ ಎಲ್ಲ ಒಂದು ಹೋಗ್ತಾ ಇದೆ, ಒಂದು ಬರ್ತಾ ಇದೆ. ಈ ಥರ ಎಲ್ಲ ಪ್ರತಿಯೊಂದು ನಮ್ಮ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ. ಇಷ್ಟೊಂದು ದೊಡ್ಡದ ಮೇಲೆ ಹೋಗ್ತಾ ಇದೆ ಅಂದಾಗ ನೋಡಲಿಕ್ಕೆ ಅವ್ರಿಗೊಂಥರ, ಮಕ್ಕಳಿಗೊಂಥರ ಆನಂದ ಆಗ್ತದೆ. ಇದು ತುಂಬ ಚೆನ್ನಾಗಿ ಕಾಣ್ತದೆ, ಮಕ್ಕಳಿಗೊಂಥರ ಖುಷಿ ಆಗ್ತದೆ. ಇದು ಎಲ್ಲ ನೋಡಿರ್ತೀರ, ಬೆಂಗಳೂರಲ್ಲಿ ಇರೋರೆಲ್ಲ ನೋಡಿರ್ತೀರ. ಹೊರಗಡೆ ನಮ್ಮ ಊರ ಕಡೆ ಎಲ್ಲ ನೋಡಿದವ್ರು ಇರ್ತಾರೆ. ನೋಡಿದವ್ರಿಗೆ ನೋಡಲಿಕ್ಕೆ ಅಂತೇಳಿ ನಾನು ಇದನ್ನ ಒಂದು ವೀಡಿಯೋ ಅಂತ ಮಾಡಿದ್ದೀನಿ. ಎಷ್ಟೋ ಜನ ನೋಡಿದವರು ಇರ್ತಾರೆ. ನೋಡಿದವ್ರು ಬಿಡಿ, ನೋಡಿದವ್ರಿಗೆ ಇದು ಒಂದು ಸೀನರಿಯಾಗಿ ಇದನ್ನ ಬಿಂಬಿಸಿದ್ದೀನಿ. ಪ್ರತಿಯೊಂದು ನೋಡಿ, ಇಲ್ಲಿ ಟವರ್ ಕಂಟ್ರೋಲ್ ಇದೆಯಲ್ಲ, ಇದೇ ಬಂದ್ಬಿಟ್ಟು ಏರ್ಪೋರ್ಟಿಗೆ ಕಂಟ್ರೋಲ್ ಮಾಡೋದು ಈ ಟವರ್ನ. ಎಲ್ಲ ಏರ್ಪೋರ್ಟ್ನಲ್ಲಿ ಬರೋ ಎಲ್ಲ ಫ್ಲೈಟ್ಗಳಿಗೆ ನಿಲ್ಸೋಕ್ಕೆ ಹೋಗೋಕ್ಕೆಲ್ಲ ನೋಡಿ, ಇದು ಒಂದು ರನ್ವೇಗೆ ಹೋಗ್ತಾ ಇದೆ. ನಾನು ಫ್ಲೈಟ್ ಒಳಗಡೆಯಿಂದ ತೆಗ್ದಿರೋ ವಿಡಿಯೋ ಇದು. ಫ್ಲೈಟ್ ಒಳಗಡೆ ಇದು ನೋಡಿ, ಇಲ್ಲಿ ಹೋಗ್ತಾ ಇದೆ. ಇದು ಪಿಕಪ್ ರನ್ವೇಗೆ ಹೋಗ್ತಾ ಇದೆ. ರನ್ವೇಯಿಂದ ನೋಡಿ, ಇದು ನೈಟಲ್ಲಿ ಈ ಥರ ಕಾಣ್ತಾ ಇದೆ. ನೈಟಲ್ಲಿ ಕಾಣುವಂಥ ದೃಶ್ಯ ಇದು. ಟರ್ಮಿನಲ್ 2ನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಚಿತ್ರಣಗಳಿದೆ. ಲೈನ್ ಏರ್ ಅಂತೇಳಿ, ಇದು ಲೈನ್ ಏರು ಅಂದ್ಬಿಟ್ಟು ಇದು ಬ್ಯಾಂಕಾಕ್ ಏರ್ಪೋರ್ಟ್ ಇದು. ಬ್ಯಾಂಕಾಕಿಂದ ನಾವು ಅಂದಾಗ ಅಲ್ಲಿನೊಂದು ಸ್ವಲ್ಪ ತೆಗೆದಿದ್ದು, ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ತೆಗೆದು ಜೋಡಿಸಿದ್ದೀನಿ ಪ್ರತಿ ಜಾಗದಲ್ಲೂ. ಅಲ್ಲಿ ಎಲ್ಲ ಭಾಗದಲ್ಲೂ ಇದು ಏರ್ ಏಷ್ಯಾದ ಇದು ಕೆಂಪು ಕಾಣ್ತದೆ. ನಾವು ನೋಡಿದ್ದೀವಿ ಫ್ಲೈಟದು ನೋಡಿ, ಮೋಡಕ್ಕೆ ಹೋಗಿ ಗುದ್ದುತ್ತಾ ಇರೋದು. ಇದು ಮೋಡದಲ್ಲಿ ಗುದ್ದಿದಾಗ ವೆದರ್ ಕಂಡೀಷನ್ ಸರಿ ಇಲ್ಲ, ನೀವು ನಿಮ್ಮ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ ಅಂತ ಪೈಲಟು ಮೆಸೇಜ್ ಇದು ಮಾಡ್ತಾ ಇರ್ತಾರೆ, ಮೈಕಲ್ಲಿ ಹೇಳ್ತಾ ಇರ್ತಾರೆ ನಮಗೆ. ಆವಾಗ ನಾವು ಸೀಟ್ ಬೆಲ್ಟ್ ಹಾಕ್ಕೋಬೇಕು. ಮತ್ತು ಟೇಕಪ್ ಆಗೋವಲು ಲ್ಯಾಂಡ್ ಆಗೋವಲು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತಾರೆ. ಯಾಕಂದರೆ ಅದನ್ನು ನಾವು ಸೀಟಿಂದ ಆ ಕಡೆ ಈ ಕಡೆ ಜರುಗಬಾರ್ದು ಅಂತೇಳಿ ಸೀಟ್ ಬೆಲ್ಟ್ ಹಾಕಬೇಕಾಗ್ತದೆ. ಅದೇ ಥರ ನೋಡಿ, ಇದು ಲ್ಯಾಂಡ್ ಆಗೋ ಸೀನ್ ಇದು. ಲ್ಯಾಂಡ್ ಆಗೋ ನೋಡಿ, ಅದರ ರೆಕ್ಕೆ ಎಲ್ಲ ಬಂದ್ಬಿಟ್ಟು ಈ ಥರ ಅಡ್ಡುಕೊಳ್ತದೆ.
ನೋಡಿ ಇದು ರಾತ್ರಿ ಎಲ್ಲ ಹರಡುವಾಗ ಈ ಥರ ಸಿಗ್ನಲ್ಸ್ ಇರ್ತದೆ. ಲ್ಯಾಂಡ್ ಆದಮೇಲೆ ಇದೆ ಇನ್ನೊಂದು ಫ್ಲೈಟು ಲ್ಯಾಂಡ್ ಆಗಕ್ಕೆ ಬರ್ತಾಯಿದೆ, ಲ್ಯಾಂಡ್ ಆಗ್ತಾಯಿದೆ. ಲ್ಯಾಂಡ್ ಆಗೋದಲ್ಲ, ನಾವು ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತೋರಿಸುವಾಗ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ. ಫ್ಲೈಟ್ ಯಾವ ಥರ ಲ್ಯಾಂಡ್ ಆಗ್ತದೆ ಬೆಂಗಳೂರು ಏರ್ಪೋರ್ಟಲ್ಲಿ ಬಂದುಬಿಟ್ಟು ಏರ್ಪೋರ್ಟ್ ನೋಡುವಂಥ ಮಕ್ಕಳಿಗೆಲ್ಲ ಒಂಥರ ಒಳಗಡೆಯಿಂದ ಇಷ್ಟು ಚೆನ್ನಾಗಿ ನಿಮಗೆ ನೋಡೋಕ್ಕೆ ಆಗೋಲ್ಲ. ನಾನು ಅದೆಲ್ಲ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಗೋ ಏರ್ದು ನೋಡಿ ಫ್ಲೈಟೆಲ್ಲ ಬಂದು ನಿಂತಿದೆ, ಇಷ್ಟೊಂದು ಫ್ಲೈಟ್ ನಿಂತಿದೆ, ಇಷ್ಟೆಲ್ಲ ಫ್ಲೈಟ್ ಈ ಥರ ನಿಮಗೆ ಇಷ್ಟು ಕ್ಲೀನಾಗಿ ನೀವು ಹೊರಗಡೆಯಿಂದ ಕಾಣಲ್ಲ. ಈಗ ನಾವು ರನ್ವೇನಲ್ಲಿ ಬಂದು ನಿಂತಿದ್ದೀವಿ. ಇನ್ನು ರನ್ವೇನಲ್ಲಿ ಈ ಕಡೆ ಲೈನಲ್ಲಿ ಬಂದು ನಿಂತಿದ್ದೀವಿ ಟೇಕಪ್ ಆಗಲಿಕ್ಕೆ. ಅಲ್ಲಿ ಟವರಿಂದ ಇದು ಬಂದಾಗ ನಾವು ಹೊರಡ್ತೀವಿ. ಇದು ಟೇಕಪ್ ಫ್ಲೈಟ್ ಎಲ್ಲ ರೆಡಿಯಾಗಿ ನಿಂತಿದೆ. ಸ್ಟಾರ್ಟ್ ಮಾಡಿ ಇಂಜಿನ್ ಎಲ್ಲ ಫುಲ್ ಸ್ಪೀಡ್ ಮಾಡಿ, ಈ ಇಂಜಿನ್ ಇವಾಗ ತುಂಬ ಸೌಂಡಲ್ಲಿದೆ, ತುಂಬ ರೈಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದಾರೆ. ಮೇಲ್ಗಡೆ ಹೋಗಲಿಕ್ಕೆ ರೆಡಿಯಾಗಿ ನಿಂತಿದೆ. ಇವಾಗ ಇನ್ಫಾರ್ಮೇಷನ್ ಬಂದಂಗೆ ನಾವು ಸೆಕೆಂಡ್ ಲೈನಲ್ಲಿ ಇದ್ದೀವಿ. ಇವಾಗ ಒಂಥರ 200 ಕಿಲೋಮೀಟ್ರ್ ಮೇಲೆ ಸ್ಪೀಡ್ ಬಂದಾಗ ಇದು ಆಟೋಮೆಟಿಕ್ಕಾಗಿ ಆ ರೆಕ್ಕೆ ಪೊಸಿಷನೆಲ್ಲ ಚೇಂಜ್ ಆಗ್ತದೆ. ರೆಕ್ಕೆ ನೋಡೋಕ್ಕೆ ನಿಮಗೆ ಲೆವೆಲ್ ಆಗಿರ್ತದೆ, ರೆಕ್ಕೆ ಎಲ್ಲ ಮಡ್ಚ್ಕೊಂಡ್ಬಿಡ್ತದೆ. ಮೇಲಕ್ಕೆ ಹೋಗ್ಬೇಕಾ ಕೆಳಗಡೆ ಹೋಗ್ತದೆ, ಕೆಳಗಡೆ ಬರುವಾಗ ಮೇಲಕ್ಕೆ ಹೋಗ್ತದೆ ರೆಕ್ಕೆಗಳು. ಅದು ನಿಮಗೆ ಮುಂದೆ ಎಲ್ಲ ಒಂದೊಂದು ವೀಡಿಯೋದಲ್ಲೂ ನಾನು ಇದರ ಒಳಗಡೆ ತೋರಿಸಿದ್ದೀನಿ. ಮತ್ತು ಇದರ ರೆಕ್ಕೆ 2 ಭಾಗದಲ್ಲೂ ಪೆಟ್ರೋಲ್ ಟ್ಯಾಂಕ್ ಇರ್ತದೆ. ರೆಕ್ಕೆನಲ್ಲೇ ಪೆಟ್ರೋಲ್ ಟ್ಯಾಂಕು. ಇದಕ್ಕೊಂದು ಬ್ಯಾಲೆನ್ಸಿಂಗ್ ಮೆಥಡ್ನಲ್ಲಿ ಇದರಲ್ಲಿ 2 ಭಾಗದಲ್ಲೂ ಪೆಟ್ರೋಲ್ ಟ್ಯಾಂಕ್ ಇರ್ತದೆ ರೆಕ್ಕೆ ಹತ್ರ. ರೆಕ್ಕೆ ಮೇಲೇ ಎಮರ್ಜೆನ್ಸಿ ಡೋರ್ ಇರ್ತದೆ, 2 ಕಡೆಯೂ ರೆಕ್ಕೆ ಮೇಲೆ ಎಮರ್ಜೆನ್ಸಿ ಡೋರ್ ಇರ್ತದೆ, ಏನಾದರೂ ಆದರೆ ಇಳೀಲಿಕ್ಕೆಲ್ಲ. ಮತ್ತು ನೋಡಿ ಇವಾಗ ಇನ್ಫಾರ್ಮೇಷನ್ ಬಂತು. ಇವಾಗ ಟೇಕಪ್ ಆಗ್ತಾಯಿದೆ. ಟೇಕಪ್ ಆಗುವಂಥ ಸ್ಪೀಡ್ ಇವಾಗ ಎಲ್ಲ ಹೊರಟಿದೆ, ಹೋಗ್ತಾ ಇದೆ ಮೇಲಕ್ಕೆ ಟೇಕಪ್ ಆಗಲಿಕ್ಕೆ. ನೋಡಿ ಸ್ಪೀಡ್ ಆಯಿತು, ಹಂಗೆ ಸ್ಪೀಡ್ ಆಯಿತಾ ನೋಡಿ. ಒಂದು ಕಮ್ಮಿ ಅಂದರೆ 100 ಕಿಲೋಮೀಟ್ರ್ ಮೇಲೆ ಸ್ಪೀಡಲ್ಲಿ ಇದ್ದೀವಿ ಈಗ ನೋಡಿ. ನಿಮಗೆ ಗೊತ್ತಾಗೋದು ಆ ಕಡೆ ಫ್ಲೈಟ್ ಬರ್ತಾಯಿದೆ, ಏರ್ ಏಷ್ಯಾದು. ಈ ಕಡೆ ನೋಡಿ ಅದು ಸ್ಪೀಡ್ ಆಯಿತು, ಹಂಗೆ ಸ್ಪೀಡ್ ಆಯಿತು. ಇವಾಗ ನೀವು ಮೇಲ್ಗಡೆಯಿಂದ ಏರ್ಪೋರ್ಟ್ನೆಲ್ಲ ಚೆನ್ನಾಗಿ ನೋಡ್ಬೋದು ನೋಡಿ. ಅಲ್ಲಿ ಕಂಟ್ರೋಲ್ ಟವರ್ ಎಲ್ಲ ಕಾಣ್ತಾ ಇದೆ ನೋಡಿ. ಇವಾಗ ಶೇಕ್ ಆಯಿತು ನೋಡಿ, ಹಂಗೆ ಟೇಕಪ್ ಆಗೋಯ್ತು. ನೆಲ ಬಿಟ್ಟು ಈಗ ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಇವಾಗ ನೆಲದಿಂದ ಎಷ್ಟು ಮೇಲೆ ಇದೆ, ಹೋಗ್ತಾ ಇದೆ ಮೇಲೆ ಹಂಗೆ ಹೋಗ್ತದೆ. ಇದು 31ರಿಂದ 42 ಸಾವಿರ ಅಡಿ ಗಂಟ ಮೇಲೆ ಹೋಗ್ತದೆ ನೋಡಿ. ಏರ್ಪೋರ್ಟ್ ಫಸ್ಟು ಟರ್ಮಿನಲ್ 1, ಟರ್ಮಿನಲ್ 2 ಎರಡೂ ನಿಮಗೆ ಮೇಲಿಂದ ಕಾಣ್ತದೆ ನೋಡಿ. ಫ್ಲೈಟ್ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲ್ಗಡೆಯಿಂದ ಕಾಣುವಂಥ ದೃಶ್ಯ ಇದು ನೋಡಿ. ಇವಾಗ ಹಂಗೆ ಮೇಲೆ ಹೋಗ್ತಾ ಇರ್ತದೆ. ಅದೊಂದು 40,000 ಅಡಿ ಹೋದ್ಮೇಲೆ ಲೆವೆಲ್ ಆಗ್ತದೆ. ಅಷ್ಟು ಗಂಟೆ ಮೆಲ್ಲೆನೇ ಹೋಗೋದು, ನಿಮಗೇನು ಗೊತ್ತಾಗಲ್ಲ. ನೀವು ಈ ತುಂಬ ಏನೂ ಗೊತ್ತಾಗೋದೇ ಇಲ್ಲ, ಅದು ಲೈಟಾಗಿ ಮೇಲೆ ಹೋಗ್ತಾನೆ ಇರ್ತದೆ. 1,000 ಅಡಿ ಗಂಟೆ ಹೋಗ್ತದೆ. 40,000 ಅಡಿ ಹೋದ್ಮೇಲೆ ಇದು ಮಾಮೂಲಿ ನಾರ್ಮಲ್ ಲೆವೆಲಿಗೆ ಹೋಗ್ತದೆ. ಅಷ್ಟು ಗಂಟೆ ಹಿಂಗೆ ಮೇಲಕ್ಕೆ ಹೋಗ್ತಾನೆ ಇರ್ತದೆ. ಅದೇ ಥರ ಕೆಳಗಡೆ ಬರೋತ್ತಿಗೂ ಎಲ್ಲ ಇದರ ರೆಕ್ಕೆನಲ್ಲೇ ಇರೋದು. ಇದರದ್ದು ಎಲ್ಲ ಸಿಸ್ಟಮ್ ಇದು. ರೆಕ್ಕೆ ಆ ಕಡೆ ಈ ಕಡೆ ತಿರುಗ್ತಾ ಇರ್ತದೆ. ಸೈಡ್ ರೆಕ್ಕೆ ಆಗಲಿ, ಸೈಡ್ ರೆಕ್ಕೆನಲ್ಲೇ ಪೆಟ್ರೋಲ್ ಟ್ಯಾಂಕಲ್ಲೇ ಇರೋದು. ಅದು 2 ರೆಕ್ಕೆನಲ್ಲೇ ಪೆಟ್ರೋಲ್ ಟ್ಯಾಂಕ್ ಇರ್ತದೆ. ಆಮೇಲೆ ಲಗೇಜು ಅಷ್ಟೇ ಒಂದು ಲೆವೆಲ್ ಆಗಿ ಒಂದು ಇದಾಗಿ ಜೋಡಿಸ್ಬೇಕು, ಇಲ್ಲಾಂದರೆ ಇದಕ್ಕೆ ಬ್ಯಾಲೆನ್ಸಿಂಗ್ ಇರೋಲ್ಲ. ಅದಕ್ಕೆ ತಕ್ಕ ಬಾಕ್ಸ್ ಎಲ್ಲ ಮಾಡಿ ಇದು ಕೆಂಪೇಗೌಡ ದೊಡ್ಡ ಸ್ಟ್ಯಾಚ್ಯೂ ಇದೆ. ಮತ್ತು ನಾವು ಫ್ಲೈಟಲ್ಲಿ ಹೋಗುವಾಗ ಎಲ್ಲ ಇದು ನಮ್ಮ ಕಬ್ಬನ್ ಪಾರ್ಕಲ್ಲಿರುವಂಥ ಏರ್ಪೋರ್ಟ್ಸದು ಫ್ಲೈಟ್ ಇದು ನೋಡಿ. ಇದು ರನ್ವೇನಲ್ಲಿ ಹೋಗುವಾಗ ಇದು ನೀವು ಆಗಲೇ ನೋಡಿರ್ತೀರ ಟೇಕಪ್ ಆಗೋಕ್ಕೆ ಹೋಗುವಂಥ ಮೂಮೆಂಟ್ ಇದು. ಟೇಕಪ್ ಆಗಲಿಕ್ಕೆ ಅವರು ಸಿಗ್ನಲ್ ಕೊಟ್ಟ ಮೇಲೆ ಅಷ್ಟು ಗಂಟೆ ಎಲ್ಲ ಕೂತು ಎಲ್ಲರನ್ನ ಹತ್ತಿದ ಮೇಲೆ ಪ್ಯಾಸೆಂಜರ್ ಎಲ್ಲ ಹತ್ತಿ ಕೂತ ಮೇಲೆ ಲಗೇಜ್ ಎಲ್ಲ ಹಾಕಿದ್ಮೇಲೆ ನೋಡಿ ಇದು ಲ್ಯಾಂಡ್ ಆಗೋಕ್ಕೆ ಬರ್ತಾಯಿದೆ. ಏರ್ ಏಷ್ಯಾದ ಫ್ಲೈಟ್ ಇದು ನೋಡಿ. ಒಂದು ಇಲ್ಲಿ ಬೇರೆ ಒಂದು ಫ್ಲೈಟು ಹಂಗೆ ಹೋಗ್ತಾನೆ ಇರ್ತದೆ, ಬರ್ತಾ ಇರ್ತದೆ. ಎಲ್ಲ ಏರ್ ಇಂಡಿಯಾ ಇರ್ಬೋದು, ಏರ್ ಏಷ್ಯಾ ಇರ್ಬೋದು, ಗೋ ಏರ್ ಇರ್ಬೋದು, ಇಂಡಿಗೋ ಇರ್ಬೋದು, ಹಂಗೆ ಹಲವಾರು ಕಂಪ್ನಿಗಳು ಬೇರೆ ಎಲ್ಲ ಪ್ರೈವೇಟ್ನವ್ರದ್ದು. ನಮ್ಮ ಇದು ಏರ್ ಇಂಡಿಯಾ ಮಾತ್ರ ಬಂದುಬಿಟ್ಟು ಗೌರ್ಮೆಂಟ್ ಇರುತ್ತೆ. ಈಗ ಟಾಟಾದವ್ರು ನಡೆಸ್ತಾರೆ ಅದನ್ನ.
ಏರ್ ಇಂಡಿಯಾ ಫ್ಲೈಟ್ ಮಾತ್ರ ಎಲ್ಲ ಪ್ರೈವೇಟ್ ಕಂಪನಿಯವರೇನೆ ಫ್ಲೈಟ್. तो ऊपर लगी रीडिंग लाइट्स का उपयोग कर सकते हैं. धन्यवाद. Dear guests, we shall be dimming the cabin lights now. Should you wish, please use the reading lights above you. Thank you. Please exercise caution while opening door right compartments and ensure that you take in all your personal belongings with you. All passengers traveling onwards on the Kasa Air flights are requested to protect the ground stop on deplaning. You will be transferred directly to the next aircraft. Or on behalf of Kasa Air, we would like to thank you for choosing to fly with us. It's been a pleasure serving you and we hope to see you again soon. Till then, please take care. Thank you. ಅವಾಗಲೇ ನಾನು ಟೇಕಪ್ ಆಗುವಂಥ ದೃಶ್ಯವನ್ನು ತೋರಿಸ್ದೆ. ಈಗ ಲ್ಯಾಂಡ್ ಆಗೋ ದೃಶ್ಯಗಳನ್ನ ತೋರಿಸ್ತೀನಿ. ಇದು ಫ್ಲೈಟ್ ಲ್ಯಾಂಡ್ ಆಗೋದು. ಇದು ಫ್ಲೈಟ್ ಲ್ಯಾಂಡ್ ಆಗೋದು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಇದು ತುಂಬ ಮೇಲೆ ಬಂದು ಸುತ್ತಿ ಅಲ್ಲಿ ಸಿಗ್ನಲ್ ಬಂದಾಗ ಟವರ್ ರನ್ವೇ ಖಾಲಿ ಇದ್ದಾಗ ನಮಗೆ ಹೇಳ್ತದೆ ಲ್ಯಾಂಡ್ ಮಾಡಿಂದ. ಆವಾಗ ನಮಗೆ ಲ್ಯಾಂಡ್ ಮಾಡಲಿಕ್ಕೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಕಂಟ್ರೋಲ್ ಟವರ್ನವರು. ಅಷ್ಟು ಗಂಟೆ ಮೇಲೆ ಸುತ್ತಾನೇ ಇರ್ತೀವಿ. ನಮಗೆ ಮೇಲೆ ಸುತ್ತುವಾಗ ಸುತ್ತಾ ಇರೋ ಒಂದು ವಿಡಿಯೋ ಇದು. ಇದು ತುಂಬ ಉದ್ದ ಆಗಿರೋದನ್ನ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರಿನ ನಂದಿ ಬೆಟ್ಟದ ಸುತ್ತಾ ಇದ್ದೀವಿ. ಅಲ್ಲಿ ರನ್ವೇ ಖಾಲಿ ಇದ್ದಾಗ ಅವ್ರಿಗೆ ಹೇಳ್ತಾರೆ, ನೀವು ಈಗ ರನ್ವೇ ಖಾಲಿ ಇದೆ, ಇವಾಗ ನೀವು ಲ್ಯಾಂಡ್ ಮಾಡ್ಕೊಳ್ಳಿ ಅಂತ. ಹಂಗೆ ರನ್ವೇಗೆ ಬಂದು ಇಳೀತಾ ಇರೋ ದೃಶ್ಯ ಇದು. ಇಳಿದು ರನ್ವೇನಲ್ಲಿ ಬರ್ತಾ ಇರೋದು ಅದು ನಾನು ಫಾಸ್ಟ್ ಫಾರ್ವರ್ಡರ್ನಲ್ಲಿ ತೋರಿಸಿರೋದ್ರಿಂದ ನಿಮಗೆ ಅದಷ್ಟು ಇದಾಗ್ತದೆ ಕಾಣ್ತಾ ಇರೋದು ಶೇಕ್ ಆಗಿ. ಮತ್ತು ಇದು ನೋಡಿ ಏರ್ಪೋರ್ಟಲ್ಲಿ ಬಂದು ನಾವು ಇಂಡಿಗೋದಲ್ಲಿ ಬಂದು, ಆಮೇಲೆ ಕೆಂಪು ಫ್ಲೈಟ್ ಕಂಡಿದ್ದೆಲ್ಲ ಬಂದು ಏರ್ ಏಷ್ಯಾ ಅದು. ಮತ್ತು ಬಿಳಿದು ಬಂದಿದ್ದಲ್ಲ ಆಕಾಶ್ ಏರ್ಲೈನ್ಸು. ಒಂದೊಂದು ಫ್ಲೈಟಲ್ಲಿ ಹೋದಾಗ ಸ್ವಲ್ಪ ವೀಡಿಯೋ ಮಾಡಿದೆ. ಆ ವೀಡಿಯೋನೆಲ್ಲ ಸೇರಿಸಿ ಇಲ್ಲೊಂದು ಎಲ್ಲ ಸೇರಿಸಿ ಒಂದು ತುಣುಕಾಗಿ ಇದನ್ನ ಸೇರಿಸಿದ್ದೀನಿ. ನೋಡಿ ಇವಾಗ ರನ್ವೇಗೆ ಬಂದು ನೋಡಿ ಫ್ಲೈಟೆಲ್ಲ ನಿಂತಿದೆ. ಎಲ್ಲ ಬಂದು ಎಲ್ಲ ನೋಡಿ ಎಲ್ಲ ಹೋಗ್ತಾ ಇದೆ. ನೋಡಿ ನಮ್ಮದು ಫ್ಲೈಟ್ ಲ್ಯಾಂಡ್ ಮತ್ತು ಈ ಕೆಳಗಡೆ ರನ್ವೇನಲ್ಲಿ ಹೋಗ್ತಾ ಇದ್ದೀವಿ. ಈಗ ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾನಲನ್ನು ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೊಬ್ಬರಿಗೂ ಫಾರ್ವರ್ಡ್ ಮಾಡಿ. ಮಕ್ಕಳಿಗೆ ನೋಡದಿರೋ ಮಕ್ಕಳು ನೋಡಲಿ ಅಂತೇಳಿ ಈ ವಿಡಿಯೋನ ನಾನು ನಿಮಗೆಲ್ಲ ಇಷ್ಟಪಡ್ತೇನೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಂದರೂ ನೋಡಲಿಕ್ಕೆ ಚೆನ್ನಾಗಿರ್ತದೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ಫ್ಲೈಟ್ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. 5 ನಿಮಿಷಕ್ಕೂ ಪುರ್ಸತ್ತೇ ಇರಲ್ಲ, ಅಷ್ಟೊಂದು ಫ್ಲೈಟ್ ಬರ್ತಾ ಇರ್ತದೆ. ಅಷ್ಟೊಂದು ಗಾಡಿಗಳು ನಿಂತಿದೆ ನೋಡಿ. ಬ್ಯಾಕ್ ಸೈಡ್ ರೋಡಲ್ಲೇ ಇಷ್ಟು, ಮೈನ್ ರೋಡ್ ಆ ಕಡೆ ಇದೆ, ಅಲ್ಲೂ ಬೇಕಷ್ಟು ಗಾಡಿಗಳು. ಅಲ್ಲಿ ಏರ್ಪೋರ್ಟ್ ಪಾರ್ಕಿಂಗಲ್ಲಿ ಎಷ್ಟು ಗಾಡಿ ಇದೆ. ಇದು ಬ್ಯಾಕ್ ಸೈಡ್ ರೋಡಲ್ಲಿ ನಾನು ವಿಡಿಯೋ ತೆಗಿತಾ ಇರೋದು. ಬ್ಯಾಕ್ ಸೈಡ್ ರೋಡಲ್ಲಿ ಈ ಥರ ಇದೆ. ಕೆಂಪೇಗೌಡ ಸ್ಟ್ಯಾಚು ನಿಮಗೆ ಕಾಣ್ಬೋದು, ದೊಡ್ಡ ಸ್ಟ್ಯಾಚು ಇದೆ ಅಲ್ಲಿ. ಆ ಸ್ಟ್ಯಾಚು ಬಂದ್ಬಿಟ್ಟು ನೋಡಿ, ಅಲ್ಲಿ ಸ್ಟ್ಯಾಚು ಕಾಣ್ತಲ್ಲ. ಏರ್ಪೋರ್ಟ್ಗೆ ಹೋಗೋಕ್ಕೆ ನಿಮ್ಮ ಎಡಗಡೆ ಭಾಗದಲ್ಲಿ ಕಾಣ್ತದೆ, ಏರ್ಪೋರ್ಟಿಂದ ಬರೋ ಬಲಭಾಗದಲ್ಲೇ ಕಾಣ್ತದೆ. ಈ ಸ್ಟ್ಯಾಚು ದೊಡ್ಡದಾಗಿದೆ. ಇದು ಏರ್ಪೋರ್ಟ್ನ ಒಳಗಡೆ ಕಾಣುವಂಥ ದೃಶ್ಯ ಇದು. ಒಳಗಡೆ ಟಿ ವಿನಲ್ಲೆಲ್ಲ ನೋಡ್ತಾ ಇರ್ತಾರೆ ನೋಡಿ. ಏರ್ ಏಷ್ಯಾ ಫ್ಲೈಟ್, ಒಂದೊಂದು ದೇಶದ ಒಂದೊಂದು ಫ್ಲೈಟ್ ಅವರವ್ರ ಪೈಲಟ್ ಮಾತಾಡ್ತಿರ್ತಾರೆ. ವಿಸ್ತಾರ ಏರ್ಲೈನ್ಸ್ ಇದು. ಇವರೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಲೈನ್ ಪಾರ್ಕಿಂಗ್. ಈಗ ನಾವು ಬಸ್ಸೆಲ್ಲ ಹೋದರೆ ಒಂದು ಡ್ರೈವರ್ ಕಂಪನಿ ಬಸ್ಸೆಲ್ಲ ಒಂದು ಕಡೆ ನಿಂತ್ಕೊಳ್ಳಲ್ವ, ಹಂಗೆ ಎಲ್ಲ ಒಂದೊಂದು ಲೈನ್ಗೆ ಒಂದೊಂದು ಬಸ್ಸಿಗೆ ಅವ್ರಿಗೆ ಪಾರ್ಕಿಂಗ್ ಫಿಕ್ಸ್ ಆಗಿರುತ್ತೆ, ಅಲ್ಲೇ ನಿಲ್ಲಿಸಿರ್ತಾರೆ. ಮತ್ತು ಏರ್ಪೋರ್ಟ್ ಹತ್ರ ನೋಡಿ ಡೀಟೇಲೆಲ್ಲ ಇಲ್ಲಿ ಫ್ಲೈಟಲ್ಲಿ ಡಿಲೇ ಬರ್ತಾ ಇರ್ತಾರೆ, ಇಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಮತ್ತು ಎಲ್ಲಿಗೆ ಹೋಗ್ಬೇಕು, ಏನು ಎತ್ತ, ಡೊಮೆಸ್ಟಿಕ್ಕು, ಇಂಟರ್ನ್ಯಾಷನಲ್ಲು, ಇದ್ರ ಬಗ್ಗೆ ಎಲ್ಲ ಫುಲ್ ಮಾಹಿತಿ ಇಲ್ಲಿ ಬೋರ್ಡರ್ ಟಿ ವಿನಲ್ಲಿ ಬರ್ತಾ ಇರ್ತದೆ. ಇದನ್ನ ನೋಡ್ಕೋಬೋದು. ಇದು 40,000 ಅಡಿ ನಾವು ಮೇಲೆ ಹೋಗುವಾಗ ಸಮುದ್ರ. ಇದು ಚೆನ್ನೈ ಸಮುದ್ರದ ಮೇಲೆ ಬರ್ತಾಯಿದ್ದೀವಿ ನಾವು. ಇದು ಕೊಲ್ಲಂಬೂರಿಂದ ಬರ್ತಾಯಿದ್ದು. ಅವಾಗ ಮೇಲೆ 40,000 ಅಡಿ ಮೇಲಿಂದ ಸಮುದ್ರ ನೋಡಿ, ಸಮುದ್ರ ಭೂಮಿ ಹಿಂಗೆ ಕಾಣ್ತದೆ. ಇದು 40,000 ಅಡಿ ಹೈಟಲ್ಲಿ ಈ ದೃಶ್ಯ ಕಾಣ್ತಾ ಇರೋದು. ಈ ಕಡೆ ಸಮುದ್ರ, ಈ ಕಡೆ ಭೂಮಿ.
ಕಾಣ್ತಾ ಇರ್ತದೆ. ಈ ಪಕ್ಕದಲ್ಲಿ ನಾವು ನಮ್ಮ ಫ್ಲೈಟಲ್ಲಿ ನಾವು ಮನೇಲಿ ಕೂತಿರ್ತೀವಿ, ಇದು ಹೋಗೋದೇ ನಮ್ಗೆ ಗೊತ್ತಾಗಲ್ಲ. ಇದು ಸಾವಿರಾರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಸಾವಿರಾರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ರೂ ನಮಗೆ ಇದು ಗೊತ್ತಾಗಲ್ಲ, ಅದು ಹೋಗ್ತಾ ಇರೋದು. ನೋಡಿ ಮೋಡ ಬಂದು ಗುತ್ತಾ ಇದೆ, ನೋಡಿ ಮೋಡ ಬಂದು ಗುದ್ದೋದ್ರಿಂದ ಸೀಟ್ ಬೆಲ್ಟ್ ಹಾಕೊಳ್ಳಿ ಬಂದು ದಡ ಗುತ್ತಾ ಇರೋದು. ನಮ್ಗೆ ಏನಾಗ್ತದೆ, ನಮ್ಮ ಫಸ್ಟಾಗಿ ನಾವು ಒಂದು ಭಯ ವಾತಾವರಣ ಉಂಟಾಗ್ತದೆ. ನೋಡಿ ಇದು ಬಂದು ಲ್ಯಾಂಡ್ ಆಗಲಿಕ್ಕೆ ಬರ್ತಾ ಇರೋದು, ಲ್ಯಾಂಡ್ ಆಗ್ತಾಯಿದೆ ಬೆಂಗಳೂರು ಏರ್ಪೋರ್ಟಲ್ಲಿ. ನೋಡಿ ಬೆಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುವಂಥ ಸೀನ್ ಇದು. ಲ್ಯಾಂಡ್ ಆಗೋಗಿದ್ರೆ ರೆಕ್ಕೆನ ಸರಿಯಾಗಿ ಗಮನಿಸ್ಕೊಳ್ಳಿ. ರೆಕ್ಕೆಗಳೆಲ್ಲ ಯಾವ ಥರ, ರೆಕ್ಕೆ ಅಡಿಲೆಲ್ಲ ಮೋಟ್ರ್ ಇರ್ತಾರೆ ನೋಡಿ, ರೆಕ್ಕೆ ಎಲ್ಲ ಒಂಥರ ಡೈವೇಶನ್ ಚೇಂಜ್ ಮಾಡ್ತಾರೆ ಅವರು. ಆ ಗಾಳಿನ ಸ್ಪೀಡ್ನ ತಡೀಲಿಕ್ಕೋಸ್ಕರ ಅದನ್ನು ಏನು ಮಾಡ್ತಾರೆ, ರೆಕ್ಕೆನ ಈ ಥರ ಇದು ಮಾಡ್ತಾರೆ. ರೆಕ್ಕೆಲ್ಲ ನೋಡಿ ಇವಾಗ ಇದಾಯಿತು, ಫುಲ್ ಇಳಿದ್ಮೇಲೆ ರೆಕ್ಕೆಲ್ಲ ನಾರ್ಮಲ್ ಪೊಸಿಷನ್ ಬರ್ತದೆ. ಇವಾಗ ನೋಡಿ ನೀವು ನೋಡಿರ್ತೀರಿ, ರೆಕ್ಕೆಲ್ಲ ಯಾವಾಗಲೂ ಲೆವೆಲಾಗಿ ಇರೋದು. ಇಲ್ಲ ರೆಕ್ಕೆಗಳೆಲ್ಲ ಇಳಿಯುವಾಗ ಹತ್ತುವಾಗ ಮಾತ್ರ ನೋಡಿ ಎಲ್ಲ ಮುಚ್ಕೊಂಡ್ಬಿಡ್ತು ರೆಕ್ಕೆಗಳೆಲ್ಲ ಈಗ ನಾರ್ಮಲ್ ಪೊಸಿಷನ್ ಬಂತು ನೋಡಿ. ಈಗ ಲ್ಯಾಂಡ್ ಆಗೋಯ್ತು. ಲ್ಯಾಂಡ್ ಆಗಲಿಕ್ಕೆ ಮಾತ್ರ ಇದೆಲ್ಲ ಒಂದೇ ವೀಡಿಯೋ ಅಂತ ತಿಳ್ಕೊಬೇಡಿ. ಒಂದೊಂದು ಸರಿ ಹೋದಾಗ ನಾನು ತುಂಬ ಸರಿ ಡೆಲ್ಲಿ ಓಡಾಡಿದ್ದೀನಿ, ತುಂಬ ಸರಿ ಬೇರೆ ಕಡೆ ಓಡಾಡಿದಾಗೆಲ್ಲ ಬೇರೆ ವೀಡಿಯೋಗಳು ತೆಗಿತಾ ಇರ್ತೀನಿ. ಆವಾಗ ಎಲ್ಲ ಸೇರಿ ಒಂದು ವೀಡಿಯೋ ಮಾಡಿದ್ದೀನಿ. ಈಗ ಒಂದೊಂದು ರೀತಿಯಲ್ಲಿ ಒಂದೊಂದು ಸೀನರಿ ಇರ್ತದೆ. ಒಂದೊಂದು ಸರಿ ತುಂಬ ಫ್ಲೈಟ್ ನಿಂತಿರ್ತದೆ, ಒಂದೊಂದು ಸರಿ ಕಮ್ಮಿ ಫ್ಲೈಟ್ ನಿಂತಿರ್ತದೆ. ಒಂದೊಂದು ಸರಿ ವೆದರ್ ಕಂಡೀಷನ್ ನೋಡಿ, ವೆದರ್ ತುಂಬ ಮೋಸವಾದ ಕಂಡೀಷನು. ವೆದರ್ ಬಂದುಬಿಟ್ಟು ನೋಡಿ ಫ್ಲೈಟಿಗೆ ಬಂದು ಕುದ್ತಾ ಇದೆ ನೋಡಿ, ಹೆಂಗೆ ಶೇಕ್ ಆಗ್ತದೆ ಅಂದರೆ ನಾವು ಈ ಕಚ್ಚಾ ರೋಡಲ್ಲಿ ಗಾಡಿನಲ್ಲಿ ಹೋದಂಗೆ ಆಗ್ತದೆ. ಮೋಡ ನೋಡೋಕ್ಕೆ ನಮಗೆ ಮೋಡ ಥರ ಬಿಳ್ಳೆ ಕಾಣ್ತದ್ದು, ಸಿಕ್ಕಾಬಿಟ್ಟೆ ಗಟ್ಟಿ ಇದೆ. ಫ್ಲೈಟಿಗೆ ಬಂದು ದಟ ಅಂತ ಹೊಡಿತಾ ಇರ್ತದೆ. ಆವಾಗ ಏನಾಗ್ತದೆ, ಪೈಲಟ್ ಹೇಳ್ತಾ ಇರ್ತಾರೆ ಸೀಟ್ ಬೆಲ್ಟ್ ಹಾಕೊಳ್ಳಿ, ವೆದರ್ ಕಂಡೀಷನ್ ಸರಿಯಿಲ್ಲ, ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾ ಇರ್ತದೆ. ಆವಾಗ ಆ ಥರ ಮೂಮೆಂಟಲ್ಲಿ ಈ ಥರ ಮೋಡ, ಅದಕ್ಕೆ ಭೂಮಿಯಿಂದ ಮೇಲೆ ಮೋಡದ ಮೇಲೆ ಹೋಗ್ತಾ ಇರ್ತದೆ ಫ್ಲೈಟ್. ಯಾವಾಗ ಮೋಡದಲ್ಲಿ ಹೋದರೆ ದಡ ಜಂಪ್ ಆಗ್ತದೆ, ಎಲ್ಲರಿಗೂ ಭಯ ಆಗ್ತದೆ. ಇಲ್ಲ ಸುಮ್ಮನೆ ಒಂಥರ ಭಯ ಆಗ್ತದೆ, ಯಾಕಂದರೆ ಭಯ ಬೀಳೋದೇನಿಲ್ಲ. ಆ ಮೋಡದ ಒಳಗಡೆ ಇರೋದ್ರಿಂದ ಅದು ಹಾಗೆ. ನಮ್ಮ ಮಗಳು ಬೇರೆ ವೀಡಿಯೋ ತೆಗೆದಿದ್ದಾಳೆ ಒಂದು ಆ ಕಡೆ ಕಿಟಕಿಯಲ್ಲಿ. ಲೆವೆಲಿಗೆ ಬಂದ್ಬಿಡ್ತು. ಇನ್ನೇನು ಜಲಪಾನ ಎಲ್ಲ ಕೊಡ್ತಾರಂತೆ. ಓಕೆ ಬಾಯ್. ನೋಡಿ ಫ್ಲೈಟ್ ಒಳಗಡೆ ಹೋಗಲಿಕ್ಕೆ ಈ ಥರ ಒಂದು ಇದನ್ನು ನಾವು ಹತ್ತಕ್ಕೆ ಹೋಗುವಂಥ ಸೀನ್ ಇದು ನೋಡಿ. ಇಲ್ಲಿ ಹತ್ತುವಾಗ ನೋಡಿ ಅದು ತಕ್ಕ ಒಂದು ಕ್ರೈನ್ ಥರದ್ದು, ನಾವು ಲಿಫ್ಟ್ ಯಾವ ಥರ ಇದೆ ಅದೇ ಥರ ಇದು ಮೂವ್ ಆಗ್ತಾ ಇರ್ತದೆ. ಅದು ಫ್ಲೈಟ್ ಡೋರ್ ಕರೆಕ್ಟಾಗಿ ತಗೊಂಡೋಗಿ ಇಟ್ಟಿರ್ತಾರೆ. ಫ್ಲೈಟ್ದು ಡೋರ್ ನೋಡಿ, ಇಲ್ಲಿ ರೆಸ್ಟ್ರೆಸ್ ಎಲ್ಲ ನಿಂತಿದ್ದಾರೆ. ಇದು ಫ್ಲೈಟ್ ಒಳಗಡೆ ಹಿಂಗೆ ಹೋಗ್ಬಿಟ್ಟು ಫ್ಲೈಟ್ಗೆ ಏನು ಲೆವೆಲ್ ಇದೆ ಆ ಡೋರು ಅಷ್ಟು ಹೈಟಲ್ಲಿ ಇರ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಇದನ್ನು ನಿಲ್ಲಿಸಿರ್ತಾರೆ. ಫ್ಲೈಟಲ್ಲೆಲ್ಲ ಹತ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರವ್ರ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ. ಇದು ಇಂಡಿಗೋ ಏರ್ಲೈನ್ಸ್ ಇದು ಬಂದ್ಬಿಟ್ಟು ಇಂಡಿಗೋ ಏರ್ಲೈನ್ಸು ಬಂದ್ಬಿಟ್ಟು ನೋಡಿ. ಮೋಡ ಇದ್ದರೆ ಭಾಳ, ಅದಕ್ಕೆ ವೆದರ್ ಕಂಡೀಷನ್ ಸರಿ ಇಲ್ಲ ಅಂತಾರೆ. ಈ ಥರ ಹೋದಾಗ ನೋಡಿ ಕೆಳಗಡೆ ಭೂಮಿ ಎಲ್ಲ ಈ ಥರ ಕಾಣ್ತಾ ಇರ್ತದೆ. ಹೆಂಗೆ ಕಾಣ್ತದೆ ಅಂತ ನಿಮಗೆ ಒಂದ್ಸರಿ ಫ್ಲೈಟಲ್ಲಿ ಹೊರಗಡೆ ಒಳಗಡೆ ಪ್ರತಿಯೊಂದು ಜಾಗದಿಂದನೂ ನಾನು ವೀಡಿಯೋ ಮಾಡಿದ್ದೀನಿ. ಎಲ್ಲ ವೀಡಿಯೋ ಮಾಡಿದ್ರಿಂದ ಇದು ಎಲ್ಲರಿಗೂ ಒಳಗಡೆಯಿಂದ ಹೆಂಗೆ ಕಾಣುತ್ತೆ ಒಂದು ಕುತೂಹಲ ಇರ್ತದೆ. ಇದು ಬಂದಾಗ ನೋಡಿ ಈ ಥರ ಇಳಿಯುವಾಗ ಹತ್ತುವಾಗ ಇದರ ಮೆಥಡ್ ಯಾವ ಥರ ಚೇಂಜ್ ಆಗ್ತದೆ. ಕೆಲವ್ರಿಗೆ ಗೊತ್ತಿರೋರಿಗೆ ಗೊತ್ತಾಗಲಿ ಅಂತೇಳಿ, ಗೊತ್ತಿರೋರು ಬಿಟ್ಬಿಡಿ, ಗೊತ್ತಿಲ್ಲದವರು ಇದ್ರ ಬಗ್ಗೆ ಮಕ್ಕಳಿಗೆಲ್ಲ ನೋಡಲಿ ಅಂತ ಈ ವಿಡಿಯೋನ ಎಲ್ಲರಿಗೂ ತಲುಪಲಿ ಅಂತ ನಾನು ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆಲ್ಲ ತುಂಬ ಖುಷಿ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಮಕ್ಕಳಿಗೋಸ್ಕರ ಒಂದು ಫ್ಲೈಟ್ ಬಗ್ಗೆ ಎಲ್ಲ ಕೆಳಗಡೆ ನೋಡಿರ್ತಾರೆ. ನೋಡಿದ್ರೆ ರೆಕ್ಕೆ ಎಲ್ಲ ಯಾವ ಥರ ಟೇಕಪ್ ಆದಾಗ ಲ್ಯಾಂಡ್ ಆಗೋದಾಗಲ್ಲ. ಸಾವಿರಾರು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. 1000 ಕಿಲೋಮೀಟ್ರ್ ಮೇಲೆ ಎಲ್ಲದ ಕಮ್ಮಿ ಇಲ್ಲ ಅಂದ್ರೆ ನಮಗೆ ಈ ಥರ ಮೆಲ್ಲೆ ಹೋಗೋಂಗೆ ಕಾಣ್ತದೆ. ನೋಡಿ ಈ ಥರ ಮೋಡೆಲ್ಲ ಈ ಥರ ಕಾಣ್ತಾ ಇದೆ. ಮತ್ತು ಫ್ಲೈಟ್ ಇನ್ನೊಂದು ಇಳೀತಾ ಇದೆ. ಫ್ಲೈಟ್ ಬರೋ ದೃಶ್ಯ ಇಲ್ಲಿ ಕಾಣ್ತಾ ಇದೆ ನಿಮಗೆ. ನೋಡಿ ಈ ಥರ ನಮಗೆ ಅದು ಕಾಣುವಾಗ ಹಂಗೆ ಕಾಣೋದು. ಹತ್ರ ಬರೋತ್ತಿಗೆ ಸ್ಲೋ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ಮೇಲೆ ಹೋಗೋತ್ತಿಗೆ
ದೊಡ್ಡದಾಗಿ ಕಾಣ್ತದೆ. ಸ್ಪೈಸ್ ಜೆಟ್ ಅದು ಇವಾಗ ಲ್ಯಾಂಡ್ ಆಗ್ತದೆ ಇದು. ಟ್ಯಾಕ್ಸಿ ಎಲ್ಲ ಈ ಥರ ಎಲ್ಲ ಇಲ್ಲಿ ಪಾರ್ಕಿಂಗ್ ಫೀ ಕಮ್ಮಿ ಆಗ್ತದೆ. ಏರ್ಪೋರ್ಟಲ್ಲಾದರೆ ಪಾರ್ಕಿಂಗ್ ಜಾಸ್ತಿ ಆಗ್ತದೆ, ಏರ್ಪೋರ್ಟ್ ಪಾರ್ಕಿಂಗ್ ಆದರೆ. ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಕಡಿಮೆ. ಅದಕ್ಕೆ ನೋಡಿ ಎಷ್ಟೊಂದು ಗಾಡಿಗಳು ನಿಂತಿದೆ ಇಲ್ಲಿ, ಎಷ್ಟೊಂದು ಗಾಡಿಗಳು ನಿಂತಿದೆ ಅಂತ. ಉದ್ದಕ್ಕೂ ಗಾಡಿಗಳಲ್ಲಿ ಇದು ಏರ್ಪೋರ್ಟ್ ಕಾಣ್ತಾ ಇರೋದು. ಸ್ವಲ್ಪ ಲೈಟ್ ಆ ಕಡೆಯಿಂದ ಬರೋದ್ರಿಂದ ಸ್ವಲ್ಪ ಮಂಕ ಕಾಣ್ತಾ. ಇದು ಕೆಂಪೇಗೌಡ ಸ್ಟ್ಯಾಚ್ಯು. ನಾವೆಲ್ಲ ಹೇಳ್ದಲ್ಲ, ಕೆಂಪೇಗೌಡ ಸ್ಟ್ಯಾಚ್ಯು ಬಂದ್ಬಿಟ್ಟು ಸ್ಟ್ಯಾಚ್ಯು ಹತ್ರ ಇಲ್ಲಿ ನೋಡಿದ್ರೆ ಮಳೆ ಹೊಡಿತೈತು, ಕೆಸರು ಬೇರೆ. ಅಲ್ಲೇ ಮೊದಲು ಇದ್ದಂಗೆ ಇಲ್ಲ, ಇವಾಗೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಪುನಃ ಎಲ್ಲ ಫುಲ್ಲು ಏನೇನೋ ಕೆಲಸ ಮಾಡಿ ಗಾರ್ಡನೆಲ್ಲ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಇಲ್ಲೊಂದು ಟೂರಿಸ್ಟ್ ಪ್ಲೇಸ್ ಥರ ಮಾಡ್ತಾಯಿದ್ದಾರೆ. ಟೂರಿಸ್ಟ್ ಪ್ಲೇಸ್ ಥರ ಮಾಡಿ ಬರೋರಿಗೆಲ್ಲ ಇಲ್ಲಿ ಟೈಮ್ ಪಾಸ್ ಮಾಡುವಂಗೆ, ಫ್ಲೈಟ್ ನೋಡುವಂಗೆ, ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಪಾರ್ಕ್ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಏರ್ಪೋರ್ಟಿಗೆ ಎಂಟ್ರಿ ಆಗೋತ್ತಿಗೆ ನಿಮ್ಮ ಎಡಗಡೆ ಸೈಡಲ್ಲಿ ಕಾಣ್ತದೆ, ಏರ್ಪೋರ್ಟಿಂದ ಹೊರಗಡೆ ಹೋಗೋತ್ತಿಗೆ ಬಲಗಡೆ ಸೈಡಲ್ಲಿ ಕಾಣ್ತದೆ. ಸಖತ್ ದೊಡ್ಡ ಸ್ಟ್ಯಾಚ್ಯು ಇದು. ಇದು ಎಲ್ಲ ಪಂಚಲ್ಲಿ ಹೋಗೋದು ಇದರಲ್ಲಿ ಮಾಡಿರೋದು. ಇದು ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಬೆಂಗಳೂರು ಬಂದಾಗ ಯಾವತ್ತೂ ಇದನ್ನ ನೋಡಿ, ಸ್ಟ್ಯಾಚ್ಯೂನೆಲ್ಲ ನೋಡಿ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಎಲ್ಲ ಬಂದು ನೋಡಿ. ಹಂಗೆ ನಾವು ಬೆಂಗಳೂರಿನ ಕೊನೆ ಸೀನರಿ ಇದು. ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಎಲ್ಲ ಮಕ್ಕಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬೆಂಗಳೂರಿಗೆ ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸಿ. ಮಕ್ಕಳಿಗೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗ್ತದೆ. ಮಕ್ಕಳಿಗೆಲ್ಲ ಇಷ್ಟಪಡುವಂಥ ವೀಡಿಯೋ ಇದು. ಮಕ್ಕಳಿಗೋಸ್ಕರ ನಾನು ಫ್ಲೈಟ್ ಬಗ್ಗೆ ತುಂಬ ಮಕ್ಕಳು ಬಂದು ನೋಡ್ತಾ ಇರ್ತಾರೆ. ಎಲ್ಲ ಮಕ್ಕಳು ನೋಡಲಿ ಅಂತ ಈ ವಿಡಿಯೋನ ಎಲ್ಲ ಈ ವಿಡಿಯೋ ಹಾಕಿದ್ದೀನಿ ಮಕ್ಕಳಿಗೆ. ಮತ್ತು ನೋಡಿದವ್ರ ಮನೇಲಿ ನಮಗೂ ಊರ ಕಡೆ ಎಲ್ಲ ತುಂಬ ಜನ ನೋಡಿರಲ್ಲ, ನೋಡಿದವರು ನೋಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತು ಎಲ್ಲ ಚಾನಲ್ನ ಎಲ್ಲರಿಗೂ ಶೇರ್